ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿನಿ ಗೌಡ ಬ್ಲಾಗ್. ಸೊ ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಆಲ್ಮೋಸ್ಟ್ 9:30 ಆಗಿದೆ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್, ಆಫೀಸ್ ಹೋಗೋಗಿಲ್ಲ. ಸೊ ನಿಧಾನಕ್ಕೆ ಎದ್ದು ಆರಾಮಾಗಿ ತಿಂಡಿ ಮಾಡೋಣ ಅಂತ. ಸೊ ತಿಂಡಿ ಆಂಟಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ತಿಂಡಿನ ಮುಗಿಸ್ಕೊಂಡು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಸೀಡ್ಸ್ ಲಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಮತ್ತು ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲಾಕ್ಸ್ ಸೀಡ್ಸ್, ಸೆಸೆಮೆ ಸೀಡ್ಸ್, ಚಿಯಾ ಸೀಡ್ಸ್ ಮತ್ತು ಮಕಾನ ಹಾಗೂ ಬಾದಾಮಿ ಮತ್ತು ಗೋಡಂಬಿಯನ್ನು ತಗೊಂಡಿದ್ದೀನಿ. ಎಲ್ಲವನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ಅಂದರೆ 100 ಗ್ರಾಮ್ನಷ್ಟು ತಗೊಂಡಿದ್ದೀನಿ. ಮೊದಲಿಗೆ ಎಲ್ಲ ಡ್ರೈ ಸೀಡ್ಸ್ಗಳನ್ನ ಚೆನ್ನಾಗಿ ಒಂದು ಪ್ಯಾನಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಹುರ್ಕೋಬೇಕು, ಸ್ವಲ್ಪ ಬಿಸಿ ಆಗೋವರೆಗೂ ಸಪ್ರೇಟ್ ಹುರ್ಕೋಬೇಕು. ಸೊ ಮೊದಲಿಗೆ ನಾನಿಲ್ಲಿ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಇಲ್ಲಾಂದರೆ ಅದು ನಾವು ಗ್ರೈಂಡ್ ಮಾಡಬೇಕಾದ್ರೆ ನುಣ್ಣಗಾಗೋದಿಲ್ಲ. ಸೊ ಅದ ನಂತರ ನಾನಿಲ್ಲಿ ಚಿಯಾ ಸೀಡ್ಸು, ಫ್ಲಾಕ್ಸ್ ಸೀಡ್ಸ್ ಮತ್ತು ಸೆಸಮೆ ಸೀಡ್ಸ್ ಅಂದರೆ ವೈಟ್ ಎಳ್ಳು, ನೀವು ಬ್ಲ್ಯಾಕ್ ಎಳ್ಳು ಬರುತ್ತೆ, ವೈಟ್ ಎಳ್ಳು, ಯಾವುದನ್ನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದನ್ನು ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸೌಂಡ್ ಬರುತ್ತೆ, ಸೊ ನೀವು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಮಕಾನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಮಕಾನನ್ನು ಕೈನಲ್ಲಿ ಇಟ್ಕೊಂಡು ಈ ಥರ ಅದು ಪ್ರೆಸ್ ಆಗಿ ಪುಡಿ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಬಿಕಾಸ್ ಇದು ತುಂಬ ಟೈಮ್ ತೊಗೊಳುತ್ತೆ ಮಕಾನ ಫ್ರೈ ಆಗೋದಕ್ಕೆ. ನಂತರ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಯೂಸ್ ಮಾಡಿದ್ದೀನಿ. ಇದಲ್ಲದೆ ನೀವು ಯಾವ ಡ್ರೈ ಫ್ರೂಟ್ಸ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಡ್ರೈ ಸೀಡ್ಸ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಒಂದು ಜಾರ್ನಲ್ಲಿ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೊಳ್ಳೋದು ಬೇಡ. ಇದು ಸ್ವಲ್ಪ ತಿನ್ನುವಾಗ ಬಾಯಿಗೆ ಸಿಗೋ ಥರ ಡ್ರೈ ಫ್ರೂಟ್ಸ್, ಸೊ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸೊ ಈ ಸೀಡ್ಸ್ ಲಡ್ಡುನ ಯಾಕೆ ತಿನ್ನಬೇಕು, ಇದರ ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಬೇಸಿಕಲಿ ದೀಸ್ ಸೀಡ್ಸ್ ಆರ್ ವೆರಿ ರಿಚ್ ಇನ್ ಪ್ರೋಟೀನ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಈ ಎಲ್ಲ ಅಂಶಗಳು ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಖಂಡಿತ ಇದನ್ನು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ಸ್ಪೆಷಲಿ ಫಾರ್ ವುಮೆನ್, ನವಡೇಸ್ ಎವ್ರಿ ವುಮನ್ ವರ್ ಕಮ್ ಅಪ್ ವಿತ್ ದ PCOD, PCOS ಆ್ಯಂಡ್ ಇರೆಗ್ಯುಲರ್ ಪೀರಿಯಡ್ಸ್. ಸೊ ಯಾರ್ಯಾರೆಲ್ಲ ಇರೆಗ್ಯುಲರ್ ಪೀರಿಯಡ್ನ ಫೇಸ್ ಮಾಡ್ತಾ ಇದ್ದೀರಾ, ನೀವು ಇದನ್ನು ಖಂಡಿತ ಟ್ರೈ ಮಾಡಿ, ನಿಮ್ಗೆ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಶುಗರ್ನ ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾಚುರಲ್ ಆಗಿರಲಿ ಅಂತ ಡೇಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಡೇಟ್ಸ್ನಲ್ಲಿರುವಂಥ ಸೀಡ್ಸ್ನ ರಿಮೂವ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ನಿಮ್ಗೇನಾದರೂ ಡೇಟ್ಸ್ ಇಷ್ಟ ಆಗಲ್ಲ ಅಂದರೆ ನೀವು ಶುಗರ್ ಅಥವಾ ಜಾಗರಿನೂ ಸಹ ಯೂಸ್ ಮಾಡ್ಕೋಬಹುದು. ಇದನ್ನು ನೀವು 1 ಮಂತ್ ಸ್ಟೋರ್ ಮಾಡಿ ಇಟ್ಕೋಬಹುದು, ಏನೂ ಹಾಳಾಗೋದಿಲ್ಲ ಮತ್ತು ಟೇಸ್ಟಲ್ಲೂ ಸಹ ಯಾವುದೇ ಚೇಂಜಸ್ ಆಗೋದಿಲ್ಲ. ಸೊ ನಿಮ್ಗೇನಾದರೂ ಈ ಸೀಡ್ಸ್ಗಳದ್ದು ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ವೈಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ನೀವು ಡೇಟ್ಸ್ ಅಥವಾ ಜಾಗರಿನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಟಿಟ್ಕೊಂಡ್ಬಿಟ್ರೆ ನಿಮಗೆ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರುವಂಥ ಸೀಡ್ಸ್ ಲಡ್ಡು ರೆಡಿ ಆಗೋಗ್ಬಿಡುತ್ತೆ. ಸಿ ಯು ಅಗೇನ್.